ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗುಲಿದ ಕಾರಣಕ್ಕೆ ಆತ ನಿಂತಿದ್ದ. ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆಯ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ: ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ 1000 ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ. ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದು ರಾಮನ. ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ? ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ. ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ. ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ. ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು. ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ. ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ. ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬೈಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ. ಇದುವರೆಗೂ